ವೆಲ್ಕಮ್ ಟು ಜಿಸನ್ ಫ್ರೆಂಡ್ಸ್. ನನಗೆ ಇವತ್ತು ಒಂದು ನೆಕ್ಲೆಸ್ ಅದಕ್ಕೆ ತಕ್ಕಂಗೆ ಒಳ್ಳೆ ಒಂದು ಜೊತೆ ಆರ್ಡರ್ ಬಂದಿದೆ, ಮತ್ತು ಕರಿಮಣಿ ಸರ ಒಂದು ಆರ್ಡರ್ ಬಂದಿದೆ, ಮತ್ತು ಒಂದು ನೆಕ್ ಚೈನ್ ಆರ್ಡರ್ ಬಂದಿದೆ. ನೆಕ್ ಚೈನ್ ಬಂದಿತ್ತು ತುಂಬ ಡಿಫ್ರೆಂಟ್ ಆಗಿದೆ, ಯಾಕಂದರೆ ಇಷ್ಟು ಸಣ್ಣ ನೆಕ್ ಚೈನ್ ನಾನು ಇದೇ ಫಸ್ಟ್ ಟೈಮ್ ತರ್ತಿರೋದು. ಏನಂದರೆ ಕಸ್ಟಮರ್ ಸಣ್ಣ ಇರಬೇಕು ಅಂತ ಹೇಳಿದ್ರು. ತೂಕನೂ ತುಂಬ ಕಡಿಮೆ ಹೇಳಿದ್ರು. ತೂಕ ಬಂದು 4 ಗ್ರಾಮ್ ಹೇಳಿದರು. ಅದು 4 ಗ್ರಾಮಲ್ಲಿ ಸಿಗಲಿಲ್ಲ. ಆದರೂ ಇಷ್ಟು ಸಣ್ಣ ಇರೋದು 5 ಗ್ರಾಮ್ ಹೆಂಗೆ ಬಂತು ನನಗಂತೂ ಅರ್ಥ ಆಗ್ತಿಲ್ಲ. ಅಷ್ಟು ಸಣ್ಣ ಇದೆ, ತುಂಬ ಅಂದರೆ ತುಂಬ ಸಣ್ಣ ಇದೆ. ನೋಡಲಿಕ್ಕೆ 5.5 ಗ್ರಾಮ್ ಇದೆ ಇದು, ಆದರೆ ನೋಡಲಿಕ್ಕೆ ಮಾತ್ರ ತುಂಬ ಸಣ್ಣ ಇದೆ ಚೈನ್. ಇದು ನೆಕ್ಕಲ್ಲಿ ಹಾಕ್ಕೊಂಡ್ರೆ ಕಾಣಲ್ಲೂ ಕೂಡ ಆ ಥರ ಇದೆ, ಅಷ್ಟು ಸಣ್ಣ ಇದೆ ಇದು. ಇದು ಎಷ್ಟು 4 ಲೈನ್ ಮಾಡಿದ್ರು ಕೂಡ ಒಂದು ಚೈನ್ ಅಷ್ಟು ದಪ್ಪ ಕೂಡ ಬಂತಿಲ್ಲ. ಇದೆ ನೋಡಿ, ಇಷ್ಟು ಸಣ್ಣ ಇದೆ ಚೈನ್ ಇದು. ಇದು ಸ್ನೇಕ್ ಚೈನ್ ಅಂತೀವಿ ಇದನ್ನು. ಕಸ್ಟಮರ್ ಇದು ಶಾಂಪಲ್ ಕೊಟ್ಟಿದ್ರು. ಶಾಂಪಲ್ ಕೊಟ್ಟ ಮೇಲೆ ಇದು ಸಿಗಲಿಲ್ಲ, ಆದರೂ ಕೂಡ ಮತ್ತೆ ಇದು ಆರ್ಡ್ರ್ ಮಾಡಿ ಮಾಡಿಸಿದ್ದು. ಯಾಕಂದರೆ ಕಸ್ಟಮರ್ಗೆ ನಾನು ಸುಮಾರು ಒಂದು 5-6 ಥರ ತೋರಿಸಿದ್ದೆ, ಆದರೆ ಅವರು ಕಸ್ಟಮರ್ ಒಪ್ಪಲಿಲ್ಲ. ನಮಗೆ ಸಣ್ಣ ಬರಬೇಕು, ಸುಮ್ಮನೆ ಹಾಕ್ಕೊಂಡಿದ್ದೇವೆ ಇಲ್ಲ ಅನ್ನೋ ಥರ ಕಾಣಿಸ್ಬೇಕು ಹೊರತು ನಮಗೆ ದಪ್ಪದಾಗ ಚೈನ್ ಕಾಣಿಸ್ಬಾರ್ದು ಅಂತ ಪದೇ ಹೇಳಿದ್ರು. ಹಂಗಾಗಿ ಏನು ಮಾಡೋಕ್ಕಾಗಲ್ಲ, ಆರ್ಡ್ರ್ ಕೊಟ್ಟು ಮಾಡಿಸಿದ್ದೆ. ಹಂಗಂತೇಳಿ ಪ್ರತಿಯೊಂದು ಆರ್ಡ್ರ್ ತೊಗೊಂಡು ಮಾಡೋಕ್ಕಾಗಲ್ಲ. ಇದು ಏನಂದರೆ ಇದು ತುಂಬ ರಿಕ್ವೆಸ್ಟ್ ಮಾಡಿ ಮಾಡಿಸಿದ್ದಾಯಿತು ಚೈನ್ ಇದು. ಯಾಕಂದರೆ ಇದು ಯಾರು ಆರ್ಡ್ರ್ ತೊಗೊಳ್ಳಲ್ಲ. 4 ಗ್ರಾಮ್ 5 ಗ್ರಾಮ್ 2 ಗ್ರಾಮ್ 3 ಗ್ರಾಮ್ ಅಂದರೆ ಆರ್ಡ್ರ್ ತೊಗೊಳ್ಳಲ್ಲ. ರೆಡಿಮೇಡ್ ಏನೋ ತೊಗೊಳ್ಳಿ, ಇಲ್ಲ ಹೋಲ್ಸೇಲಲ್ಲಿ ಏನೋ ಒಂದು ತೊಗೊಳ್ಳಿ ಅಂತ ಹೇಳಿಬಿಡ್ತಾರೆ ಹೊರತು ಸಣ್ಣ ತೊಗೊಳ್ಳಲ್ಲ. ಅದು ನಾನು ರಿಕ್ವೆಸ್ಟ್ ಮಾಡಿ ಮಾಡಿಸಿದ್ದೀನಿ. ಕಸ್ಟಮರ್ ಏನು ಹೇಳಿದ್ರು ಸೇಮ್ ಡಿಸೈನ್ ಬಂದಿದೆ. ತೂಕ ಬಂದು 4 ಗ್ರಾಮ್ ಹೇಳಿದ್ರೆ 5.5 ಗ್ರಾಮ್ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಅದಕ್ಕಿಂತ ಸಣ್ಣ ಇನ್ನು ಮಾಡಲಿಕ್ಕಾಗಲ್ಲ ಆ ಡಿಸೈನ್ನ. ಅದು ಮತ್ತೆ ಬಂದು ನೆಕ್ಲೆಸ್ ಒಂದು ಆರ್ಡ್ರ್ ಬಂದಿದೆ. ನೆಕ್ಲೆಸ್ ನೋಡಿ, ಇದು ನೆಕ್ಲೆಸ್ ಬಂದು ನೆಕ್ಲೆಸ್ ತೂಕ ಬಂದು 26 ಗ್ರಾಮ್ ಆಗಿದೆ ತೂಕ ಇದು. ಕಸ್ಟಮರ್ ಏನಂದ್ರೆ ಫಸ್ಟಲ್ಲಿ ನಮಗೆ 20 ಗ್ರಾಮ್ ಹೇಳಿದರು, 25 ಗ್ರಾಮ್ ಹೇಳಿದರು. ಇನ್ನೂ 1-2 ಗ್ರಾಮ್ ಜಾಸ್ತಿ ಆದರೂ ಪರವಾಗಿಲ್ಲ, ಎಲ್ಲಿ ಕೂಡ ತೂಕದಲ್ಲಿ ಕಾಂಪ್ರಮೈಸ್ ಆಗಬೇಡಿ, ಮತ್ತು ಎಲ್ಲಿ ಕೂಡ ರಿಪೇರಿ ಬರ್ದಿರ ಮಾಡಿಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ರು. ಸರಿ ಮೇಡಮ್ ಮಾಡ್ಕೊಡ್ತೀನಿ, ಅದಕ್ಕೇನು ತೊಂದರೆ ಇಲ್ಲ. ಆದರೆ 1-2 ಗ್ರಾಮ್ ಜಾಸ್ತಿ ಆಗಿದ್ದು ಮಾತ್ರಕ್ಕೆ ಏನು ದೊಡ್ಡ ರಿಪೇರಿ ಬರ್ದೆ ಏನಿಲ್ಲ. ಸಾಲ್ವ್ ಮಾಡುವಾಗ ಏನಾದರೂ ಮಿಸ್ಟೇಕ್ ಆದರೆ ಆಗಬಾರ್ದೆ ಹೊರತು ತೂಕ ಸಣ್ಣ ಆಗಿದ್ದು ಮಾತ್ರಕ್ಕೆ ರಿಪೇರಿಗಳು ಬಂದುಬಿಡುತ್ತೆ ಅಂತ ಏನಿಲ್ಲ. ಅಂದರೆ ಸ್ವಲ್ಪ ಡೆಲಿಕೇಟ್ ಆಗಿರುತ್ತೆ ಅಷ್ಟೇ. ಹಂಗಂತೇಳಿ ಇದನ್ನು ಮಾಡಬೇಕಂದ್ರೆ ಮಿನಿಮಮ್ ಇದೊಂದು 50 ಗ್ರಾಮ್ ಮಾಡಬೇಕು. ಆ ಥರ ಮಾಡಬೇಕಂದ್ರೆ 1:ಡಬಲ್ ಮಾಡಬೇಕು. ಆವಾಗ ಫುಲ್ಲು ಸ್ಟ್ರಾಂಗಾಗಿ ಕೂತ್ಕೊಳ್ಳುತ್ತೆ. ಆದರೆ ಇದು ಕೂಡ ತುಂಬ ಹೆವಿ ಇದೆ, ಯಾಕಂದರೆ ಇವಾಗ ನೆಕ್ಕಲ್ಲಿ ಹಾಕೊಂಡ ತಕ್ಷಣ ಗೊತ್ತಾಗುತ್ತೆ, ಭಾರವಾಗಿ ಅನಿಸ್ತಿದೆ ಇದು. ಅಂದರೆ ತೂಕ ಹೆವಿನೇ ಇದೆ ಇದು. ಮಾಮೂಲಾಗಿ ಇದನ್ನು 20 ಗ್ರಾಮ್ ಕೂಡ ಮಾಡ್ಬೋದಾಗಿತ್ತು, ಆದರೂ ಕೂಡ ಇದು ಇನ್ನೂ ಜಾಸ್ತಿನೇ ಮಾಡಿ ಅಂತ ಹೇಳ್ತಾರೆ ಕಸ್ಟಮರ್. ಹಂಗಾಗಿ ಇದನ್ನು ಜಾಸ್ತಿ ಮಾಡಿದೆ. ಇದು ಕಾಂಬಿನೇಷನ್ ಚೆನ್ನಾಗಿದೆ, ಕಲ್ಲುಗಳು ಏನಂದರೆ ಗ್ರೀನು ಮತ್ತು ರೆಡ್ ಬಂದಿರೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು. ಸ್ವಲ್ಪ ಆಲ್ಟ್ರೇಷನ್ ಹೇಳಿದ್ರು ಇದರಲ್ಲಿ. ಏನಂದರೆ ಇದರಲ್ಲಿ ಸ್ವಲ್ಪ ಆಲ್ಟ್ರ್ ಹೇಳಿದ್ದಾರೆ, ಅದು ನಾನು ಇದೇನು ನೆಸಿಟಿ ಇಲ್ಲ. ಒಟ್ಟಿನಲ್ಲಿ ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು. ಮತ್ತು ಇದಕ್ಕೆ ತಕ್ಕಂಗೆ ಒಲೆ ಮಾಡಿಸಿದ್ದಾರೆ, ಇದು ನೋಡ್ಬೋದು. ಮತ್ತು ಇದ್ರ ತೂಕ ಬಂದುಬಿಟ್ಟು ಇದು ಬಂದು 27 ಗ್ರಾಮ್ ಆಗಿದೆ ಇವಾಗ. ನೆಕ್ಲೆಸು ಒಲೆ ಎಲ್ಲ ಸೇರಿ. ನಿಮಗೂ ಏನಾದರೂ ಈ ಥರ ಬೇಕಿದ್ರೆ ಮೊದಲು ಬಂದು ಆರ್ಡ್ರ್ ಕೊಡಬೇಕಾಗುತ್ತೆ. ಪ್ರತಿಯೊಂದು ಆರ್ಡ್ರ್ ಮಾತ್ರನೇ, ಯಾವುದೂ ಕೂಡ ರೆಡಿ ಸ್ಟಾಕ್ ಏನೂ ಇರೋಲ್ಲ. 1 ಗ್ರಾಮ್ ಚಿನ್ನ ಕೂಡ ನಮ್ಮ ಅಂಗಡಿಯಲ್ಲಿ ಸ್ಟಾಕ್ ಇರೋಲ್ಲ. ಮತ್ತು ಇದಕ್ಕೆ ಹಾಲ್ಮಾರ್ಕ್ ಸಹ ಹಾಕ್ಸಿದ್ದೀನಿ, ಹಾಲ್ಮಾರ್ಕ್ ಆಗಿದೆ. ಮತ್ತು ಇದಕ್ಕೆ ಬ್ಯಾಕ್ ಚೈನ್ ಇಲ್ಲ, ಅದಕ್ಕೆ ಥ್ರೆಡ್ ಹಾಕ್ಕೊಡ್ತೀನಿ ನಾನು, ಇದು ವಿಷಯ. ಮತ್ತು ಕರಿಮಣಿ ಸರ ಇದು ಕಸ್ಟಮರ್ ದೇವನಹಳ್ಳಿ ಕಸ್ಟಮರ್ ಇವರು. ಕಸ್ಟಮರ್ ಬಂದು ನಮ್ಗೆ ಹಳೆ ಕಸ್ಟಮರ್, ಹೊಸ ಕಸ್ಟಮರ್ ಏನಲ್ಲ. ಕಸ್ಟಮರ್ ಇದಕ್ಕೆ ಮೊದಲು ಕೂಡ ತುಂಬ ಜ್ಯುವೆಲ್ರಿ ಮಾಡಿಸಿದ್ದಾರೆ. ಇವರು ಹೇಳಿದ್ರು ಏನಂದರೆ 20 ಗ್ರಾಮಲ್ಲಿ ಮಾಡಿಕೊಡಿ ಅಂತ. ಇದು ಇನ್ನೂ ಕಡಿಮೆ ತೂಕಕ್ಕೂ ಮಾಡ್ಬೋದಾಗಿತ್ತು, ಆದರೆ ಕಸ್ಟಮರ್ ಏನಂದರೆ ತೂಕದೇನು ಸಮಸ್ಯೆ ಇಲ್ಲ, ನೀಟಾಗಿ ಬರಬೇಕಷ್ಟೇ ಅಂತ ಹೇಳಿದರು. ಹಂಗಾಗಿ ಇದು 20 ಗ್ರಾಮ್ ಸಮಥಿಂಗ್ ಆಗಿದೆ. ಒಟ್ಟಿನಲ್ಲಿ 20 ಗ್ರಾಮ್ಗಿನ್ನ ಕಡಿಮೆನೇ ಆಗಿದೆ ಇದು. 20 ಗ್ರಾಮ್ ಅಂತೂ ಆಗಲಿಲ್ಲ, ಯಾಕಂದರೆ ತೂಕ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಎಷ್ಟಂದ್ರೆ ಅಷ್ಟನ್ನು ಮಾಡಿದ್ರು ಕೂಡ ಚೆನ್ನಾಗಿಲ್ಲ. ಹಂಗಂತ ತೂಕ ಹೆವಿ ಮಾಡಿಬಿಟ್ರೆ ಏನಾಯ್ತಾರೆ, ಕರಿಮಣಿ ದಪ್ಪ ಬಂದುಬಿಡುತ್ತೆ, ಮತ್ತು ಚೆನ್ನಾಗಿರಲ್ಲ. ಹಂಗಂತೇಳಿ ನಾನೇನು ಹೇಳಿದೆ, ಕೆಲಸಗಾರಿಗೆ ಹೇಳಿದ್ದೆ ನಾನು, ಬೇಡ ಕರಿಮಣಿ ಸಣ್ಣನೇ ಇರಬೇಕು, ತೂಕ ಕಡಿಮೆ ಆದರೂ ಪರವಾಗಿಲ್ಲ ಅಂತ ಹೇಳಿದ್ದು. ಹಂಗಾಗಿದೆ 20 ಗ್ರಾಮಿನ ಒಳಗಡೆನಾಗಿದೆ ಇದು ವಿಷಯ. ಮತ್ತೇನು ಹೇಳಿ, ಅಷ್ಟೇ ಇರೋದು ಜ್ಯುವೆಲ್ರಿ. ಎಲ್ಲದಕ್ಕೂ ಈ ಥರ ಕಾರ್ಡ್ ಹಾಕ್ಸಿದ್ದೀನಿ. ಮತ್ತು ಚೈನ್ಗೆ ಹಾಕ್ಸಿಲ್ಲ ಬಿಡಿ. ಚೈನ್ಗೆ ಏನದು 4 ಗ್ರಾಮ್ 5 ಗ್ರಾಮ್ ಚೈನ್ಗೆ ಏನು ಹಾಕ್ಸೋದು ಅಂತೇಳಿ ತೂಕ ಹಾಕ್ಸಿಲ್ಲ, ಅದು ಅಷ್ಟೇನಪ್ಪ ವಿಷಯ. ಮತ್ತು ಏನು ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡಿ. ಅದನ್ನು ವೀಡಿಯೋನ ಇಷ್ಟೊತ್ತು ತಲೆನೋವು ಇಟ್ಕೊಂಡು ನಾನು ಬೆಳಗ್ಗೆನೇ ಎದ್ದು ಬಂದು ನೋಡಿ, ಗಂಟೆ ಸೌಂಡ್ ಕೂಡ ಬಂದಿಲ್ಲ ಇವತ್ತು. ಆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಡೀಸೆಂಟ್ ಆಗಿದೆ ಇವತ್ತು, ತುಂಬ ಸೈಲೆಂಟ್ ಆಗಿದೆ, ಅದೇನು ಅಂತ ಗೊತ್ತಿಲ್ಲ.
ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ, ಮತ್ತು ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ. ನಿಮ್ಗೇನಾದ್ರು ಅನಿಸಿದರೆ ಫೀಡ್ಬ್ಯಾಕ್ ಕೊಡಬೇಕು ಅನಿಸಿದರೆ ಕಮೆಂಟ್ ಮಾಡಿ. ಮತ್ತು ನಮ್ಮ ಅಂಗಡಿ ಬಂದು KR ಪುರದಲ್ಲಿ ಒಂದಿದೆ, ಚಿಂತಾಮಣಿಯಲ್ಲಿ ಒಂದಿದೆ. ನೀವು ಆರ್ಡ್ರ್ ಮಾಡಬೇಕಂದ್ರೆ ನನಗೆ ಫೋನ್ ಮಾಡಿ, ನಾನು ಎಲ್ಲಿಗೆ ಬೇಕಂದರೆ ಅಲ್ಲಿ, ನೀವು ಒಂದು ವೇಳೆ ಚಿಂತಾಮಣಿಯಲ್ಲಿ ಆರ್ಡ್ರ್ ಕೊಡೋಂಗಿದ್ರೆ ಚಿಂತಾಮಣಿಯಲ್ಲಿ ಇರ್ತೀನಿ, ಒಂದು ವೇಳೆ KR ಪುರದಲ್ಲಿ ಆರ್ಡ್ರ್ ಕೊಡ್ತೀನಿ, ಅಲ್ಲಿಗೆ ಬಂದು ಆರ್ಡ್ರ್ ತಗೊಳ್ತೀನಿ. ನಾನು 2 ಕಡೆ ಇರೋಕ್ಕಾಗಲ್ಲ, ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇ, ನೀವು ಫೋನ್ ಮಾಡಿ ಹೇಳಿ ನನಗೆ ಈ ಥರ ನಮಗೆ ಆರ್ಡ್ರ್ ಕೊಡಬೇಕು ಅಂತ ನೀವು ಪಕ್ಕ ಹೇಳಿದ್ರೆ ನಾನು ಬಂದು, ನಾನೇನಾದರೆ ಬುಧವಾರ ಮತ್ತು ಶನಿವಾರ KR ಪುರದಲ್ಲಿ ಇರ್ತೀನಿ ಅಂದರೆ ಕಂಪಲ್ಸರಿ ಇರ್ತೀನಿ ಅಂತ ಹೇಳಲಿಕ್ಕಾಗಲ್ಲ. ಒಂದೊಂದು ಸಲ ಇಲ್ಲೇ ಆರ್ಡ್ರ್ಗಳು, ಇಲ್ಲೇ ಕೆಲಸಗಳಿದ್ದಾಗ ಇಲ್ಲೇ ಇರ್ತೀನಿ. ನೀವು ಹೇಳಿ, ಫೋನ್ ಮಾಡಿ ನನಗೆ ಹೇಳಿ, ನಾವು ಇಲ್ಲಿ ಒಂದು ಆರ್ಡ್ರ್ ಕೊಡಬೇಕಂತಿದ್ದೀವಿ ಅಂತೇಳಿ ನಾನು ಆರ್ಡ್ರ್ ತೊಗೊಳ್ತೀನಿ. ಇದು ವಿಷಯ. ಡೆಲಿವರಿ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಅಲ್ಲಿ ಡೆಲಿವರಿ ಕೊಡ್ತೀನಿ. ಇದೊಂದು ವಿಷಯ ತಿಳ್ಕೊಳ್ಳಿ ಅಪ್ಪ. ಅಷ್ಟೇನೇನಿಲ್ಲ, ವಿಡಿಯೋನ ತೋರಿಸ್ತೀನಿ ಕ್ಲೀನಾಗಿ ನೋಡಿ. ಮತ್ತೇನಿದೆ, ಆರ್ಡ್ರ್ ಮಾಡಬೇಕು ಅಷ್ಟೇ. ಮತ್ತು ಏನಾಗಿದೆ ಅಂದರೆ ತುಂಬ ಆರ್ಡ್ರ್ಗಳು ಈ ವಾರದಲ್ಲಿ ಸುಮಾರು ಅಂದರೆ ಒಂದು 10 ಆರ್ಡ್ರ್ಗಳು ನಾನು ಮಿಸ್ ಮಾಡಿಕೊಂಡೆ. ಯಾಕಂದರೆ ಎಲ್ಲರೂ ಅಕ್ಷಯ ತೃತೀಯ ಕೊಡಬೇಕು ಅಂತೇಳಿ ಅಂದು. ಅಕ್ಷಯ ತೃತೀಯ ಎಷ್ಟು ದಿನ ಇದೆ ಅಮ್ಮಮ್ಮ ಅಂದರೆ 10 ದಿನ ಕೂಡ ಇಲ್ಲ. 10 ದಿನ ನಾನು ಹೇಳ್ತೀನಿ ಮಾಮೂಲಿಯಾಗಿ, ವಾರದಿಂದ 10 ದಿನ ಟೈಮ್ ಕೊಡಿ, ನಾನು ಮಾಡಿಕೊಡ್ತೀನಿ ಅಂತ. ಇವಾಗ ಏನಾಗಿದೆ, ಅಕ್ಷಯ ತೃತೀಯ ಸುಮಾರು ಅಂದರೆ 7-8 ಆರ್ಡ್ರ್ಗಳಿದೆ. ಎಲ್ಲನೂ ಡೆಲಿವರಿ ಕೊಡಲಿಕ್ಕೆ ಕೆಲಸಗಾರರಿಗೆ ಹಂಗಂತೇಳಿ ಬೇರೆ ಬೇರೆ ಕೆಲಸಗಾರರಿಗೆ ಕೊಟ್ಟು ಕೆಲಸ ಮಾಡಿದ್ರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ತುಂಬ ಆರ್ಡ್ರ್ಗಳು ನಾನು ಹೇಳಿದೆ ಯಾರಿಗೂ, ಕಸ್ಟಮರ್ಗೆ ಬೇಡ ನೀವು ಜ್ಯುವೆಲ್ರಿನೇ ಮಾಡಿಸ್ಕೋಬೇಕು ಅಂತ ಅಂದ್ಕೊಳ್ಳಿ, ಬರೀ ಚಿನ್ನ ತೆಗೆದು ಇಟ್ಕೊಳ್ಳಿ. ಇವಾಗ ಪ್ಯೂರ್ ಗೋಲ್ಡ್ 24 ಕ್ಯಾರೆಟ್ ಗೋಲ್ಡ್ ಬರುತ್ತಲ್ಲ, ಅದು ತೆಗೆದು ಇಟ್ಕೊಳ್ಳಿ, ಮತ್ತು ನಿಮಗೆ ಮೇಕಿಂಗ್ ಚಾರ್ಜ್ ಇಲ್ಲದೆ ನಾನು ಮಾಡಿಕೊಡ್ತೀನಿ ಅಂತ ಎಷ್ಟು ಹೇಳಿದ್ರು ಕೂಡ ಕೆಲವ್ರಿಗೆ ಅದು ಅರ್ಥ ಆಗಲ್ಲ. ಇಲ್ಲ ನಮ್ಗೆ ಜ್ಯುವೆಲ್ರಿ ಬೇಕು, ಸುಮ್ಮನೆ ಆ ತಲೆನೋವು ಬೇಡ ಅಂತ ಅಂದ್ಕೊಳ್ತಾರೆ. ಅದು ತಲೆನೋವಲ್ಲ, ರಿಯಲಾಗಿ ಹೇಳ್ಬೇಕಂದ್ರೆ ಅದು ನಿಮಗೆ ತುಂಬ ಅನುಕೂಲ ಆಗುತ್ತೆ. ಅದು ಯಾರಿಗೂ ಅರ್ಥ ಆಗ್ತಿಲ್ಲ ಜನಗಳೇ. ಅಂದರೆ ನಾನು ಏನಂದ್ರೆ ಹೇಳ್ತಿದ್ರೆ ಅದನ್ನು ಇವನಿಗೇನೋ ಲಾಭ ಇದೆ ಅಂತ ಅಂದ್ಕೊಳ್ತಾರೆ. ನನಗೇನೋ ಲಾಭ ಇರಲ್ಲ ಅದರಿಂದ. ನೀವು 24 ಕ್ಯಾರೆಟ್ ಗೋಲ್ಡ್ ತೊಗೊಂಡ್ರೆ ನಾನು ಗ್ರಾಮ್ಗೊಂದು 20 ರೂಪಾಯಿ ಚಾರ್ಜ್ ಮಾಡ್ತೀನಿ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಇವಾಗ ನಾನು ಇನ್ನೂ ಕೆಲವು ವೀಡಿಯೋಗಳು ಮಾಡ್ತೀನಿ ಅಕ್ಷಯ ತೃತೀಯ ಒಳಗಡೆ. ಇನ್ನೂ ಒಂದು ನೆಕ್ಲೆಸ್ಗಳು ಇನ್ನೂ 2 ಇದ್ದಾವೆ, ಮತ್ತು ಇನ್ನೂ ಚೈನ್ ಇದೆ, ಏನೇನೋ ಇದ್ದಾವೆ ಆರ್ಡ್ರ್ಗಳು, ಅವೆಲ್ಲ ವೀಡಿಯೋ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಯಾವುದಕ್ಕೂ ನೋಟಿಸ್ ಬರುತ್ತೆ. ಇಷ್ಟ ಇದ್ದರೆ ನೋಡಿ. ಮತ್ತು ನಿಮಗೂ ಈ ಥರ ಏನಾದರೂ ಜ್ಯುವೆಲ್ರಿ ಬೇಕಿದ್ದರೆ ಬಂದು G7 ಆರ್ಡ್ರ್ ಮಾಡಿ. ಮೊದಲೇ ಫುಲ್ ಅಮೌಂಟ್ ಕೊಡಬೇಕು, ಯಾವುದೇ ಕಾರಣಕ್ಕೂ ಸ್ವಲ್ಪ ಅಮೌಂಟ್ ಕೊಡ್ತೀನಿ, ಮತ್ತು ಮಿಕ್ಕಿದ್ದು ಮತ್ತೆ ಕೊಡ್ತೀನಿ ಆ ಥರ ಅಂತ ಅಂದ್ಕೊಬೇಡಿ. ಮತ್ತು ಯಾವುದೇ ಕಾರಣಕ್ಕೂ ಸಾಲ ಅಂತೂ ಕೊಡಲ್ಲ, ದಯವಿಟ್ಟು ಸಾಲ ಮಾತ್ರ ಕೇಳಬೇಡಿ. ಸಾಲ ಕೊಟ್ಟರೆ ಏನಾಗುತ್ತೆ ಅಂದರೆ ಕಸ್ಟಮರ್ನ ಕಳ್ಕೊಳ್ತೀವಿ, 100% ಇದಂತೂ ನಿಜ. ಯಾಕಂದರೆ ಕೆಲವರು ಬರೀ 1,000 2,000 ಕೊಡಬೇಕಂದ್ರೆ ಕೂಡ ಮತ್ತೆ ಈ ಕಡೆ ಮುಖ ತೋರದೇ ಇರೋರು ತುಂಬ ಜನ ಇದ್ದಾರೆ. ಮತ್ತು ಇನ್ನು ಕೆಲವರು ಲಕ್ಷಗಳು ಕೊಟ್ಬಿಟ್ಟು ಸುಮ್ಮನೆ ಇರೋರು ತುಂಬ ಜನ ಇದ್ದಾರೆ. ನನ್ನ ಕಡೆಯೇ ಸುಮಾರು 2 ಲಕ್ಷ 3 ಲಕ್ಷ ಈ ಥರ ಕೊಟ್ಟು ದುಡ್ಡು ಕೊಟ್ಬಿಟ್ಟು ಸುಮ್ಮನೆ ಇರೋರು ಕೂಡ ತುಂಬ ಜನ ಇದ್ದಾರೆ. ಅಂಥವ್ರು ನೋಡಿಬಿಟ್ಟು ಮತ್ತು ನಾನು ಈ ಥರ ಸಾಲ ಕೊಡೋದು ಅದನ್ನು ಕರೆಕ್ಟ್ ಅಲ್ಲ. ಹಂಗಂತೇಳಿ ಅವ್ರ ದುಡ್ಡು ನಾನಾದರೂ ಇಟ್ಕೊಳ್ಳೋದನ್ನು ಕರೆಕ್ಟ್ ಅಲ್ಲ. ನಾನು ಇಟ್ಕೊಳ್ಳಲ್ಲ, ಆದರೂ ಕೂಡ ಹೇಳ್ತಿದ್ದೀನಿ ಕೆಲವು ಕಾರಣಗಳಿಂದ ಇಟ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಚಿನ್ನ ತೊಗೊಳ್ತೀವಿ ಅಂತೇಳಿ ಕೊಟ್ಟಿರ್ತಾರೆ, ರೇಟ್ ಡೌನ್ ಆದಾಗ ತೊಗೊಳ್ಳಿ ಅಂತೇಳಿ ಸ್ವಲ್ಪ ಅಮೌಂಟ್ ಕೊಟ್ಟಿರ್ತಾರೆ. ಕೆಲವರು ಇನ್ನೂ ಜ್ಯುವೆಲ್ರಿ ಡಿಸೈನ್ ಇನ್ನೂ ಸೆಲೆಕ್ಟ್ ಆಗಿರಲ್ಲ, ಆದರೂ ಕೂಡ ತೊಗೊಂಡಿರಿ ಅಮೌಂಟ್ ನಮ್ಮ ಹತ್ರ ಇದ್ರೆ ಆಗೋಗುತ್ತೆ ಅಂತ ಕೊಡೋರು ಇದ್ದಾರೆ. ಈ ಥರ ಎಲ್ಲ ಇರುತ್ತೆ. ನಾನು ಹಂಗಂತೇಳಿ ಅದು ನನ್ನ ದುಡ್ಡು ಆಗಿರಲ್ಲ, ಹಂಗಂತ ನಾನು ಅದನ್ನು ಸಾಲ ಕೊಡೋದು ಕರೆಕ್ಟ್ ಅಲ್ಲ. ಅದಕ್ಕೋಸ್ಕರನೇ ಅಲ್ಲ, ನಾನು ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ, ನಾನು ಸಾಲ ತೊಗೊಳ್ಳಲ್ಲ ಯಾರ ಹತ್ರನೂ. ಇದು ಸಿಸ್ಟಮ್ ನಂದು. ಮತ್ತು ತುಂಬ ಜನ ಬೇಜಾರಾಗ್ತಾರೆ, ಯಾಕೆ ನೀವು ಹಂಗೆ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ ಸಾಲ ಕೊಡೋಂಗಿದ್ರೆ ಅಂಗಡಿಗೆ ಬರಬೇಡಿ ಅಂತ ಹೇಳ್ತೀರಾ, ನಮ್ಗೆ ಇನ್ಸಲ್ಟ್ ಆಗುತ್ತೆ ಅಂತ. ಏನಕ್ಕೆ ಇನ್ಸಲ್ಟ್ ಆಗುತ್ತೆ ಅಂತ ಅಂದ್ಕೊಳ್ತೀರಿ ನೀವು? ಇನ್ಸಲ್ಟ್ ಆಗುತ್ತೆ ಅಂತ ಅಂದ್ಕೊಳ್ಳೇಬೇಡ, ಅದು ಏನೂ ತಪ್ಪಿಲ್ಲ. ಯಾಕಂದರೆ ನೀವು ಯಾವುದೇ ಕಾರಣಕ್ಕೂ ಸಾಲ ಮಾಡಿ ಜ್ಯುವೆಲ್ರಿ ತೊಗೋಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಇದ್ದರೆ ತೊಗೋಬೋದು, ಇಲ್ಲಾಂದರೆ ಸುಮ್ಮನೆ ಇರ್ಬೋದು. ಅದರಿಂದ ಏನು ಬರೋ ನಷ್ಟ ಏನಿಲ್ಲ. ಇಲ್ಲ ನಿಮ್ಮ ಹತ್ರ 1 ಗ್ರಾಮ್ಗೆ ದುಡ್ಡಿದೆ ಅಂದರೆ 1 ಗ್ರಾಮೇ ತೊಗೊಳ್ಳಿ, ಇಲ್ಲ 10 ಗ್ರಾಮ್ ತೊಗೊಳ್ಳೋ ಶಕ್ತಿ ಇದ್ದರೆ 10 ಗ್ರಾಮ್ ತೊಗೊಳ್ಳಿ, 100 ಗ್ರಾಮ್ ತೊಗೊಳ್ತೀನಿ 100 ಗ್ರಾಮ್ ತೊಗೊಳ್ಳಿ. ನಿಮ್ಮ ಹತ್ರ ಇದ್ದಾಗ ತೊಗೊಳ್ಳಿ. 1 ಗ್ರಾಮ್ ಕೂಡ ತೊಗೊಳ್ಳೋ ಕೂಡ ಆಪ್ಷನ್ ಇದೆಯಲ್ಲ, ಅಂಥದ್ದು 100 ಗ್ರಾಮ್ ತೊಗೊಳ್ಳೋಕ್ಕೂ ಆಪ್ಷನ್ ಇದೆ. ಎಲ್ಲನೂ ನಿಮ್ಮ ಕೈಯಲ್ಲಿರುತ್ತೆ. ನಿಮ್ಮ ರೇಂಜ್ ಏನಿದೆಯೋ ಅದಕ್ಕೆ ನೀವು ತೊಗೋಬೋದು, ಅದರಲ್ಲಿ ಏನು ತಪ್ಪಿಲ್ಲ. ಸಾಲ ಮಾಡಿ ತೊಗೋಬೇಕು ಅಂತ ಅನ್ಕೊಬಿಡಿ. ತುಂಬ ಜನ ಏನು ಮಾಡ್ತಾರೆ, ಅಂಗಡಿಗಳಲ್ಲಿ ಹೋಗ್ಬಿಟ್ಟು ಸಾಲ ಕೊಡ್ತಾರೆ, ಅಂಗಡಿಯಲ್ಲಿ ಸಾಲ ಕೊಡ್ತಾರೆ, ನಾವು ಒಳ್ಳೆ ತೊಗೊಳ್ತೀವಿ ಅಂತ ಧಾರಾಳವಾಗಿ ತೊಗೊಳ್ಬೋದು. ಏನಂದರೆ ಯಾರು ಕೂಡ ಸುಮ್ಮನೆ ಕೊಡಲ್ಲ, ನಿಮಗೆ ಬಡ್ಡಿಗೆ ತೊಗೊಳ್ತಿರ್ತೀರ ಅಷ್ಟೇ. ನೀವು ಸೇವಿಂಗ್ ಮಾಡೋಕ್ಕೋಸ್ಕರನೇ ನೀವು ಮತ್ತೆ ಇಂಟ್ರೆಸ್ಟ್ ಕಟ್ತಿರ್ತೀರ ಅಷ್ಟೇ. ಅಷ್ಟು ಬಿಟ್ಟರೆ ಏನಿರಲ್ಲ, ಅದರಲ್ಲಿ ಲಾಭ ಏನಿರಲ್ಲ ನಿಮಗೆ. ನಷ್ಟ ಬಿಟ್ಟರೆ ಏನು ಲಾಭ ಏನಿರಲ್ಲ. ನಿಮ್ಮ ಹತ್ರ ಇದ್ದರೆ ಜ್ಯುವೆಲ್ರಿ ಮಾಡಿಸಿ, ಇಲ್ಲಾಂದರೆ ಸುಮ್ಮನೆ ಇದ್ಬಿಡಿ. ಇದೇ ನಾನು ಹೇಳೋದು. ಮತ್ತು ಏನಾದರೂ ಈ ಥರ ಬೇಕಿದ್ರೆ ಬಂದು G7 ಆರ್ಡ್ರ್ ಮಾಡಿ. ಮೊದಲು ಫುಲ್ ಅಮೌಂಟ್ ಕೊಡಬೇಕು, ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ. ಇದು ಪದೇ ಪದೇ ಹೇಳ್ತಿದ್ದೀನಿ, ಪಟ್ ಮುಗೀತು. ವಿಷಯ ಏನಿಲ್ಲ. ಇಲ್ಲಿಗೆ 8 ನಿಮಿಷ ಆಗೋಯ್ತು. ಸರಿ ಇವರೇ, ಏನಾದರೂ ಬೇಕಿದ್ರೆ ಬಂದು ಆರ್ಡ್ರ್ ಮಾಡಿ. ಹೆಂಗೆ ಮೊದಲೇ ಫುಲ್ ಅಮೌಂಟ್ ಕೊಡಬೇಕು, ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ. ಸಾಲ ಇಡಬೇಕು ಅಂದ್ಕೊಂಡ್ರೆ ಮಾತ್ರ ದಯವಿಟ್ಟು ನಮ್ಮ ಅಂಗಡಿಗೆ ಮಾತ್ರ ಬರಲೇಬೇಡಿ.
ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಜನ ಕಸ್ಟಮರ್ನ ನಾನು ಕಲ್ತ್ಕೊಂಡಿರ್ತೀನಿ. ಆ ಥರ ಜಸ್ಟ್ ಸಾಲ ಅಂದರೆ ಏನು ಬೇಕಾಗಿಲ್ಲ, ಸುಮ್ಮನೆ 1-2 ಸಾವಿರ ಇಟ್ಟರು ಕೂಡ ಸಾಲ ಕೂಡ ಅವ್ರು ಮತ್ತೆ ಈ ಕಡೆ ಮಕ್ಕ ತೋರಿಸಲ್ಲ ಆ ಥವ್ರು ಇದ್ದಾರೆ. ಇನ್ನು ಕೆಲವರು ಲಕ್ಷಗಳು ಕೊಟ್ಟು ಸುಮ್ಮನೆ ಇರೋರು ಕೂಡ ತುಂಬ ಜನ ಇದ್ದಾರೆ. ನನ್ನ ಕಡೆನೇ ದುಡ್ಡು ಇಟ್ಬಿಟ್ಟು ಇಡೋರು ಕೂಡ ತುಂಬ ಜನ ಇದ್ದಾರೆ. ಮತ್ತು ಬೇಡ ನಿಮ್ಮ ಅಮೌಂಟ್ ಬೇಡ ಅಂತ ಕೊಡೋರು ಇದ್ದಾರೆ. ಎಲ್ಲ ಥರ ಜನನೂ ಇದ್ದಾರೆ. ನಾನು ಹೇಳೋದಂದರೆ ಎಲ್ಲರೂ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಸಾಲ ಕೊಡೋದಾಗಲಿ ಇದೆಲ್ಲ ನಾನು ಮಾಡೋಕ್ಕಾಗಲ್ಲ. ನಿಮ್ಮನ್ನು ಕಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಒರಿಜಿನಲ್ ಆಗಿ ನನ್ನ ರೇಂಜ್ ಕೂಡ ಅದಲ್ಲ, ನಿಮಗೆ ಸಾಲ ಕೊಡೋ ರೇಂಜಲ್ಲಿ ನಾನಿಲ್ಲ. ತುಂಬ ಜನ ಏನು ಮಾಡ್ತಾರೆ, ತುಂಬ ಫೀಲ್ ಆಗ್ತಾರೆ ಕೆಲವು, ಏನು ಅದೇನು ಹಂಗೆ ಹೇಳ್ಬಿಡ್ತೀರ ವೀಡಿಯೋದಲ್ಲಿ, ಸಾಲ ಕೊಡೋಂಗಿದ್ರೆ ಅಂಗಡಿಗೆ ಬರಬೇಡ ಅಂತ ಹೇಳ್ತೀಯಲ್ಲ, ಅದೇ ತಪ್ಪಾಗಲ್ವಾ ಅಂತ ಹೇಳ್ತಾರೆ. ನನಗೇನು ತಪ್ಪು ಅನಿಸ್ತಿಲ್ಲ ಅದು. ಯಾಕಂದರೆ ನಿಮ್ಮ ಹತ್ರ ಇದ್ದರೆ ನೀವು ಮಾಡಿಸ್ಕೊಳ್ಳಿಲ್ಲ ಅಂದರೆ ಸುಮ್ಮನಿರಿ ಅಷ್ಟೇ. ನಾನು ಹೇಳೋದಂದ್ರೆ ನಿಮ್ಮ ಹತ್ರ ಇಲ್ಲ ಅಂತ ಅಂದ್ಕೊಳ್ಳಿ, ನಿಮ್ಮ ಹತ್ರ ಒಂದು 10 ಗ್ರಾಮ್ಗೆ 20 ಗ್ರಾಮ್ಗೆ ದುಡ್ಡಿದೆ, ಇಲ್ಲ 1 ಗ್ರಾಮ್ಗೆ ದುಡ್ಡಿದೆ, 1 ಗ್ರಾಮ್ ಚಿನ್ನಾನ ತೆಗೆದು ಇಟ್ಕೊಳ್ಳಿ. ಯಾರು ಬೇಡ ಅಂದ್ರೆ ಸಾಲ ಮಾಡಿ ಯಾರು ನಿಮಗೆ ಜ್ಯೂಲ್ರಿ ಹಾಕು ಅಂತ ಹೇಳ್ತಾರೆ, ಇಲ್ವಲ್ಲ. ಸಾಲ ಅಂತೂ ಕೇಳೋ ಮೈಂಡ್ ಇಟ್ಕೋಬೇಡಿ, ನೀವು ಸಾಲನೂ ತಗೋಬೇಡಿ ಎಲ್ಲೂ. ಯಾವುದೂ ಅಷ್ಟೇ ನಿಮ್ಗೆ ಸಾಲ ಮಾಡಿ ತಗೊಳ್ಳೋಂಥ ನೆಸಿಟಿ ಯಾವುದೂ ಇರೋಲ್ಲ. ಹಂಗಾಗಿ ಯಾವುದಕ್ಕೂ ಯಾರೂ ಸಾಲ ಮಾಡಬೇಡಿ. ಯಾವುದೇ ಜ್ಯೂಲ್ರಿ ಒಂದೇ ಅಲ್ಲ, ಯಾವುದಕ್ಕೂ ಸಾಲ ಮಾಡೋಕ್ಕೆ ಹೋಗಬೇಡಿ. ಅಷ್ಟೇ, ತುಂಬ ಹೇಳ್ಬಿಡ್ತಿದ್ದೀನಪ್ಪ. ಸರಿ ಅಷ್ಟೇ. ಮತ್ತು ನೆಕ್ಲೆಸ್ ನೋಡ್ಬೋದು ನೀವು. ಇದು ಏನಂದರೆ ಇದು ಕಸ್ಟಮರ್ ಆಲ್ಟ್ರೇಷನ್ ಹೇಳಿದ್ರು ಅಂತ ಹೇಳಿದ್ನಲ್ಲ, ಅದು ಏನಂದರೆ ಹೇಳಿದೆ ಅಂದರೆ ಇದು 3 ಸ್ಟೆಪ್ ಇತ್ತು ಅಷ್ಟೇ. ಇದು 3 ಇತ್ತು. ಕಸ್ಟಮರ್ ಏನಾದರೂ 5 ಇರಲಿ ಅಂತ ಹೇಳಿದ್ರು, ಹಂಗಾಗಿದೆ 5 ಸ್ಟೆಪ್ ಮಾಡಿದ್ವಿ. 5 ಸ್ಟೆಪ್ ಮಾಡಿರೋದ್ರಿಂದ ಏನಾಗಿದೆ ಅಂದರೆ ಸ್ವಲ್ಪ ಬ್ರಾಡಾಗಿ ಕಾಣುತ್ತೆ ನೆಕ್ಲೆಸ್ಸು. ಏನಂದ್ರೆ ಸಣ್ಣದಾಗಿ ಇಲ್ದಿರ, ಇಷ್ಟೇ ಇಲ್ದಿರ ಇದು 5 ಇದ್ದಿದ್ದಕ್ಕೆ ಸ್ವಲ್ಪ ದೊಡ್ಡ ನೆಕ್ಲೆಸ್ ಥರ ಕಾಣುತ್ತೆ. ಅದೊಂದು ಚೆನ್ನಾಗಿ ಬಂದಿದೆ. ಮತ್ತು ವರ್ಕ್ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. ಕಾರಿಂಗ್ ವರ್ಕ್ ಎಲ್ಲ ತುಂಬ, ನಕಾಸ್ ವರ್ಕ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ನಕಾಸು ಜಾಸ್ತಿ ಏನಿಲ್ಲ, ಇರೋದು ಬಂದು ಇಲ್ಲಿ ಫ್ಲವರ್ ಹತ್ರ ಇಲ್ಲಿದೆಯಲ್ಲ, ಪಿಕಾಕೊಂದು ಮತ್ತು ಲಕ್ಷ್ಮಿಗೊಂದು ನಕಾಸ್ ಮಾಡಿಸಿದ್ದೀವಿ ಅಷ್ಟೇ. ಮತ್ತು ತೂಕ ಹೇಳಿದ್ನಲ್ಲ, ಆವಾಗಲೇ ಹೇಳಿದ್ನಲ್ಲ, ಇದೆಲ್ಲ ಸೇರಿ 25 ಗ್ರಾಮ್ ಆಗಿದೆ. ಕಸ್ಟಮರು ಇನ್ನೂ ಜಾಸ್ತಿ ಆದ್ರೂ ಏನೂ ತೊಂದರೆ ಇಲ್ಲ, ಜಾಸ್ತಿನೇ ಮಾಡಿ ಅಂತ ಹೇಳಿದ್ರು. ಆದರೆ ನೆಸಿಟಿ ಇಲ್ಲ ಅದಕ್ಕೆ, ಏನಕ್ಕೆ ಸುಮ್ಮನೆ ಜಾಸ್ತಿ ಮಾಡ್ತೀರಾ, ಅದ್ರ ಬದಲು ಇನ್ನೊಂದು ಜ್ಯೂಲ್ರಿ ಮಾಡಿಸಿ ಅಂತ ಹೇಳಿದ್ದೆ ನಾನು. ಕಸ್ಟಮರ್ ಇವರು ಹೊಸ ಕಸ್ಟಮರ್, ಇವರು ಹಳೆ ಕಸ್ಟಮರ್ ಏನಲ್ಲ. ನನಗೆ ಇವ್ರ ಹೆಸರು ಬರ್ಕೊಂಡಿಲ್ಲ, ಇವರು ಏನು ಹೆಸರು ಕೂಡ ಗೊತ್ತಿಲ್ಲ. ಮೊಬೈಲ್ ನಂಬರು ಇರುತ್ತೆ ಅಷ್ಟು ಬಿಟ್ಟರೆ ಇವ್ರ ಹೆಸರು ಕೂಡ ಏನು ಅಂತ ನಾನು ಮರ್ತೋಗಿದ್ದೀನಿ. ಮತ್ತು ಇದು ನೋಡ್ಬೋದು, ಇದು ಕಸ್ಟಮರು ಸೆಲೆಕ್ಟ್ ಮಾಡಿದ್ದೇನಲ್ಲ, ನಾನು ಇದಕ್ಕೆ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಏನಂದರೆ ಇದು ಅವರು ಸೆಲೆಕ್ಟ್ ಮಾಡೋದ್ರಲ್ಲೇ ಇದ್ರು, ಬೇಡ ನನಗೆ ವಾಲೆ ಏನು ಬೇಡ, ಬರೀ ನೆಕ್ಲೆಸ್ ಮಾಡಿಕೊಡಿ 25 ಗ್ರಾಮ್ಗೆ ಅಂತೇಳಿ ಹೇಳ್ತಿದ್ರು. ಇಲ್ಲ ಮೇಡಮ್, ಅದ್ರ ಜೊತೆಗೆ ಚೆನ್ನಾಗಿರುತ್ತೆ, ನೀವು ಬರೀ ಹಂಗೆ ಹೇಳ್ಬೇಡಿ, ಅದು ಅದ್ರ ಜೊತೆಗೆ ಮಾಡಿಸ್ಕೊಳ್ಳಿ, ಸೆಟ್ ಮಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ ನಾನು. ಅದೇನಂದ್ರೆ ಜೊತೆಗಿದ್ರೆ ಚೆನ್ನಾಗಿರುತ್ತೆ. ಅದೇ ಇವಾಗ ಏನು ಹೇಳಿ ಏನಿಲ್ಲಪ್ಪ ಅಷ್ಟೇ, ಇದ್ರ ಜೊತೆಗೆ ಮಾಡಿದ್ದೀನಿ, ದೊಡ್ಡ ವಿಷಯ ಏನಿಲ್ಲ. ನಾನು ಏನೋ ಹರಿಕತೆ ಹೇಳ್ದಂಗೆ ಹೇಳ್ತಿರ್ತೀನಿ. ಮತ್ತು ಇದು ಚೈನ್ ನೋಡ್ಬೋದು, ಹೇಳ್ದಲ್ಲ, ಚೈನ್ ಬಂದು 5 ಗ್ರಾಮ್ ಸಮಥಿಂಗ್ ಇದೆ. ಇದು ಏನಂದರೆ ಕಸ್ಟಮರ್ ಈ ಥರ ಪರ್ಲೊಂದು ಹಾಕ್ಕೊಡಿ ಅಂಕಲ್ ನನಗೆ ಅಂತ ಹೇಳಿದರು. ಸರಿ ಹಾಕ್ಕೊಡ್ತೀನಿ ಅಂತೇಳಿ ಹೇಳಿದ್ದೆ. ಇದಕ್ಕೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಪರ್ಲ್ ಅಂತ ಹೇಳ್ಬಿಟ್ಟು ಈ ಥರ ಮಾಡೋಣ ಅಂತೇಳಿ ನಾನು ಇದು ಇನ್ನೂ ಕೆಲಸ ಏನು ಮಾಡಿಲ್ಲ ಇದಕ್ಕೆ. ಯಾಕಂದರೆ ಚಿನ್ನದ ಕಂಬಿಯಲ್ಲಿ ಇದು ಇದನ್ನು ಈ ಥರ ಪರ್ಲ್ ಹಾಕ್ಕೊಡಿ ಅಂತ ಹೇಳ್ತಾರೆ ನನಗೆ. ಸರಿ ಹಾಕ್ಕೊಡ್ತೀನಮ್ಮ ಅಂತ ಹೇಳಿದ್ದೆ. ಇದು ಹಾಕಬೇಕಾದ್ರೆ ಇದು ಇನ್ನೂ ಕೆಲಸ ಮಾಡಿಲ್ಲ ನಾನು, ಸುಮ್ಮನೆ ಕಂಬಿ ಇದ್ದರೆ ಕಂಬಿ ಹಂಗೆ ಸುತ್ತಿದ್ದೀನಿ ಅಷ್ಟೇ. ಇದನ್ನು ನೀಟಾಗಿ ಮಾಡಬೇಕು, ನೀಟಾಗಿ ಮಾಡಿದ್ರೆ ಈ ಥರ ನೀಟಾಗಿ ಬರುತ್ತೆ. ಸುಮ್ಮನೆ ಎಕ್ಸಾಂಪಲ್ ನಿಮ್ಗೆ ತೋರಿಸ್ಬೇಕು ಅಂತೇಳಿ ಈ ಥರ ಪರ್ಲ್ ತಂದು ಹಾಕಿದ್ದೀನಿ ಅಷ್ಟೇ, ಇದೇನಿಲ್ಲ. ಇದು ಡಿಸೈನ್ ಥರನೂ ಕಾಣುತ್ತೆ ಮತ್ತು ಪೆಂಡೆಂಟ್ ಕೂಡ ಇದ್ದಂಗೆ ಇರುತ್ತೆ, ಲೈಟ್ ವೆಯ್ಟ್ ಆಗಿರುತ್ತೆ, ಚೆನ್ನಾಗೇ ಇರುತ್ತೆ. ಕಸ್ಟಮರ್ಗೆ ಇದು ನಾನು ಮಾಡಿಕೊಡ್ತೀನಿ ಈ ಥರ. ನಿಮಗೂ ಏನಾದರೂ ಈ ಥರ ಬೇಕಿದ್ರೆ ಹೇಳಿ, ಮಾಡಿಕೊಡ್ತೀನಿ. ಮತ್ತು ಈಗ ಕರಿಮಣಿ ಚೈನ್ ನೋಡ್ಬೋದು. ಕರಿಮಣಿ ಬಂದು ಇಲ್ಲ ಪ್ರತಿಯೊಂದು ಜಾಗದಲ್ಲೂ 2 ಗುಂಡು ಹಾಕಿದ್ವಿ. ನಾನು ಇಲ್ಲಿ 1 ಗುಂಡು ಹಾಕೊಂಡು ಅಂತ ಹೇಳಿದ್ದೆ. ಕಸ್ಟಮರ್ ಬೇಡ 2 ಗುಂಡು ಇರಬೇಕು, ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸರಿ, ಅವ್ರಿಗೆ ಇಷ್ಟ ಬಂದಂಗೆ ಮಾಡಿದ್ದೀವಿ. ಮತ್ತು ಇದೇನಂದರೆ ಇಲ್ಲಿ ಸ್ಪೆಷಲಾಗಿ ಮಾಡಿರೋದೇನೆಂದರೆ, ಈ ಚೈನಲ್ಲಿ ಪ್ರತಿಯೊಂದಕ್ಕೂ ಈ ಥರ ಸರ ಡಿವೈಡ್ ಆಗದಿರ ಎರಡೆಲ್ಲ ಸರಿಯಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಜಾಗದಲ್ಲೂ ಈ ಥರ ಜಂಕ್ಷನ್ ಅಂತೇಳಿ ಇದನ್ನು ಕೊಟ್ಟಿದ್ದೇವೆ. ಇದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ತೂಕ ಜಾಸ್ತಿ ಆದರೆ ಆಗುತ್ತೆ, ಆದರೂ ಕೂಡ ಡಿವೈಡ್ ಆಗಲ್ಲ ಇದು ಚೈನ್, ಅದು ಒಂದು ಅಡ್ವಾಂಟೇಜ್ ಇರುತ್ತೆ ಇದರಲ್ಲಿ. ಇದು ಬಂದು 26 ಇಂಚ್ ಉದ್ದ ಇದೆ.
ನಿಮಗೂ ಈ ಥರ ಏನಾದರೂ ಬೇಕಿದ್ದರೆ ಹೇಳಿ ಮಾಡಿಸ್ಕೊಡ್ತೀನಿ. 20 ಗ್ರಾಮಲ್ಲಿ ಚೆನ್ನಾಗೇ ಬರುತ್ತೆ. ಲೈಫ್ ಕೂಡ ತುಂಬಾ ಬರುತ್ತೆ, ಇದು ಬರದೇ ಏನಿಲ್ಲ. ಯಾಕಂದರೆ ಇದಕ್ಕೆ ತಾಳಿಗಳು ಇವೆಲ್ಲ ಏನು ಜಾಸ್ತಿ ಹಾಕೋಕ್ಕೆ ಹೋಗ್ಬಾರ್ದು, ಈಗಲೇ ಹೇಳ್ತಿದ್ದೀನಿ. ಏನಾದರೂ ಜಸ್ಟ್ ಒಂದು ಸಣ್ಣದಾಗಿ 1 ಗ್ರಾಮ್ 2 ಗ್ರಾಮಲ್ಲಿ ತಾಳಿ ಮಾಡಿಸ್ಕೋಬೇಕಷ್ಟೇ. ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಕಟಿಂಗ್ ಗುಂಡು ಅಂತೀವಿ ನಾವು ಇದನ್ನು. ಇದು ಲೇಸರಲ್ಲಿ ಮಾಡಿರ್ತಾರೆ ಕಟಿಂಗ್ನ. ಇದು ಈ ಗುಂಡುಗಳು ಹಾಕಿರೋದು ತುಂಬ ಚೆನ್ನಾಗಿ. ಮಾಮೂಲಿ ಪ್ಲೈನ್ ಗುಂಡು ಹಾಕ್ಬೋದು, ಇದು ಎಲ್ಲ ಪ್ಲೈನ್ ಗುಂಡು ಆಗ್ಬೋದು. ಮೇಕಿಂಗ್ ಚಾರ್ಜ್ ಕಡಿಮೆಗೆ ಮಾಡ್ತಾರೆ ರೆಡಿಮೇಡ್ಗಳಲ್ಲಿ ಆ ಥರ ಅಂತ ರೀಸನ್ ಇದೆ. ಏನಂದರೆ ಕೆಲಸ ಎಲ್ಲೆಲ್ಲಿ ಈಸಿ ಆಗುತ್ತೆ ಅಲ್ಲಿ ಮಾಡ್ತಾರೆ. ಆದರೆ ನಾನು ಆರ್ಡ್ರ್ ಕೊಟ್ಟು ಮಾಡ್ಸೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲೆಲ್ಲಿ ಏನಿಟ್ಟರೆ ಚೆನ್ನಾಗಿರುತ್ತೆ, ಎಷ್ಟು ಗೇಜ್ ಇಡಬೇಕು, ಎಷ್ಟು ತೂಕ ಇಡಬೇಕು, ಇವೆಂತ ಒಂದೇ ಸಪ್ರೇಟಾಗಿ ಮಾಡೋಗೆ ಅಂದರೆ ಅದ್ರ ಬಗ್ಗೆನೇ ಯೋಚನೆ ಮಾಡಿರ್ತೀವಿ, ಚೆನ್ನಾಗಿರುತ್ತೆ.